ನಮ್ಮ ಶ್ರೀಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ರು ನನಗೆ, ಮಾಧ್ಯಮದವ್ರು ಇದ್ದಾರೆ ಕೇಳ್ಕೊಳ್ಳಿ. ಜನವಾರ ಎಲ್ಲ ಒಂದು ಕಡೆ ಶಿವಮೊಗ್ಗ ಇರಬೇಕಂದ್ರೆ, ಶಿವಮೊಗ್ಗದಲ್ಲಿ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ವೋ. ಅವರು ಆಚರಣೆ ಮಾಡೋಂಥದ್ದು ಅವರ ಪದ್ಧತಿ, ಜನವಾರ ಹಾಕೊಳ್ಳಿ, ಲಿಂಗ ಕಟ್ಕೊಳ್ಳಿ, ತಾಲಿ ಕಟ್ಟಲಿ, ಏನೇ ಆಗಲಿ ಅವ್ರ ಧರ್ಮ. ಯಾರು ಹುಟ್ಟುವಾಗ ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಆದರೆ ಅವ್ರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ನಾಮಕರಣ ಮಾಡೋದು ಧರ್ಮ, ಉಪನಯನ ಮಾಡ್ಕೊಳ್ಳೋದು ಧರ್ಮ, ಕಿವಿ ಚುಚ್ಚೋದು ಧರ್ಮ, ಮೂಗು ಸುಚ್ಚೋದು ಧರ್ಮ, ತಾಲಿ ಕಟ್ಸ್ಕೊಡೋದು ಧರ್ಮ. ಕೊನೆಗೆ ನಂಗೆ ಧರ್ಮನೇ ಬೇಡ ಅಂತ ಕೆಲವರು ವಾದ ಮಾಡ್ತಾರೆ. ಅವನು ಸತ್ತ ಮೇಲೆ ಅವನ್ನ ಉಣ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಧರ್ಮ. ಧರ್ಮ ಬಿಟ್ಟು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಧರ್ಮಗಳಲ್ಲಿ ಯಾವುದು ಒಂದು ಪದ್ಧತಿಯನ್ನು ಬಂದಿದೆ, ಯಾವ ಸರ್ಕಾರ ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಆ ಧರ್ಮವನ್ನು ಉಳಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ.